ಹಾಯ್ ಹೆಲೋ ನಮಸ್ಕಾರ ರೀ. ನಿಮ್ಗೇನಾದರೂ ಇನ್ಸ್ಟಂಟಾಗಿ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಮಿಸ್ ಮಾಡ್ದೆ ಈ ಸ್ವೀಟ್ನ ನೀವು ಮನ್ಯಾಗ ಮಾಡಿ ನೋಡ್ಬೋದು ರೀ. ಎರಡೇ ಎರಡು ಸಾಮಗ್ರಿಯಿಂದ ನೀವು ಮಸ್ತಾಗಿರುವಂಥ ಸ್ವೀಟ್ನ ಸವಿಬೋದು. ಅದು ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಾರ್ಗಿನ ಮಾಡಿ ತೋರ್ಸತ್ತೀನಿ. ಗೋಧಿ ಹಿಟ್ಟು ಬೆಲ್ಲನ ಯೂಸ್ ಮಾಡಿಕೊಂಡು ನಾವು ಮನೆ ಒಳಗಡೆನ ಗಾರ್ಗಿ ಮಾಡೋದು ತೋರಿಸ್ತೀನಂತ. ಭಾಳ ರುಚಿಕರವಾಗೈತಿ. ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರೀ ನಿಮ್ಗೆ ತೋರಿಸ್ಕೊಡ್ತೀನಂತ. ಮೊದಲೇದಾಗಿ ನಾನಿಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ನೋಡಿರಿ. ಇಲ್ಲಿ ನಾನು ಬೆಲ್ಲದ ಪೌಡ್ರನ್ನ ತೊಗೊಂಡಿದ್ದೀನಿ. ಒಂದು ಬಾಳಿಗೆ ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಕಪ್ ಅಷ್ಟು ನಾನು ನೀರು ಹಾಕ್ಕೊಂಡು ಅದಕ್ಕೆ ಏನು ಅರ್ಧ ಕಪ್ ಅಷ್ಟೇನು ಬೆಲ್ಲ ಹಾಕ್ಕೊಂಡಿದ್ವಲ್ರಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಪೂರ್ತಿ ಕರಗಬೇಕು ನೋಡಿರಿ. ನಮಗೇನೆ ಇಲ್ಲಿ ಪಾಕ ಬರುವಂಥ ಅವಶ್ಯಕತೆ ಏನಿಲ್ಲ. ಬೆಲ್ಲ ಕರಗಿದ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಏಲಕ್ಕಿ ಪುಡಿ, ಹಂಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಎಲ್ಲನೂ ಕರಗಿ ಒಂದು ಕುದಿ ಬಂದರೆ ಸಾಕು ನೋಡಿರಿ. ಇದಕ್ಕೆ ಆನ ಬರುವಂಥದ್ದೇನು ಅವಶ್ಯಕತೆ ಅಂದರೆ ಬೆಲ್ಲದ ಪಾಕ ಬರುವಂಥ ಅವಶ್ಯಕತೆ ಏನಿಲ್ಲ. ನೋಡಕತ್ತಿರಲ್ಲ ಈ ರೀತಿ ನಾನು ಹಿಂಗೆ ಸೌಟಿಂದ ಸ್ವಲ್ಪ ಬೆಲ್ಲನ ಕರಗಿಸ್ತಾ ಇರ್ತೀನಂತ. ಸ್ವಲ್ಪ ಚೆನ್ನಾಗಿದೆ, ಒಂದು ಕುದಿ ಬಂದರೆ ಸಾಕಾಗತ್ತೆ. ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತೂ ಎಲ್ಲರ ಮನೆಯೊಳಗೂ ಗಾರ್ಗಿ ಫೇಮಸ್ ಇರುತ್ತೆ. ಹಾಗೆ ಇದು ಈ ಗಾರ್ಗಿ ನಾನು ನಿಮ್ಗೆ ಪರ್ಫೆಕ್ಟ್ ಅಳತಿ ಒಳಗೆ ಗಂಟಾಗಲ್ದಂಗೆ ಅದನ್ನು ಯಾವ ರೀತಿ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡತ್ತೀನಿ. 1 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ತಿರುಗಿಸ್ಕೊಳ್ಬೇಕಾಗತ್ತೆ. ಇಷ್ಟು ನೀರಿನ ಅಂಶ ಸಾಕಾಗತ್ತೆ. ನೋಡಕತ್ತಿರಲ್ಲ ಈ ರೀತಿ ಒಂದು ಸ್ಪೂನ್ ಒಂದು ಸೌಟಿನ ಸಹಾಯದಿಂದ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಮಗಚಬೇಕಾಗತ್ತೆ ನೋಡಿರಿ. ಅಂದರೆ ಗಂಟದೇನಿದ್ರು ಒಡೆದು ಬಿಡುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಮೇಲ್ಗಡೆ 1 ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಳ್ತೀನಂತ. ಇಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ತುಪ್ಪ ಎಲ್ಲನೂ ಹೊಂದ್ಕೊಳ್ಬೇಕು ನೋಡಿರಿ. ಅಂದ್ರೆ ಭಾಳ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ಬರುತ್ತೆ. ನೋಡಕತ್ತಿರಲ್ಲ ಈ ರೀತಿ ಸ್ವಲ್ಪ ಚೆನ್ನಾಗಿ ನಾನು ಇದನ್ನು ಮಗಚ್ಕೊಳ್ತೀನಂತ. ಇನ್ಸ್ಟಂಟಾಗಿನೂ ಮಾಡ್ಕೋಬೋದು. ಹಾಗೆ ಮಾತ್ರ ಮಾಡೋಕ್ಕಂದ್ರೂ ತುಂಬ ಈಸಿ ಆಗೈತಿ. ಯಾರಿಗೆಲ್ಲ ಗಾರ್ಗಿ ಬರ್ತಿರಂಗಿಲ್ಲ ನೋಡಿರಿ. ಇದನ್ನು ನೀವು ಈ ವಿಡಿಯೋ ನೋಡ್ಕೊಂಡು ಮಾಡ್ಕೋಬೋದು. ಯಾಕಂದ್ರೆ ಒಂದು ಸ್ವಲ್ಪನೂ ಗಂಟಾಗಲ್ಲಂಗೆ ಅಗದಿ ಸಾಫ್ಟಾಗಿ ಫ್ಲಫಿ ಆದಂಥ ಗಾರ್ಗಿನ ಮಾಡಿ ತೋರ್ಸತ್ತೀನಿ. ಹೂ ಉಬ್ದಂಗೆ ಉಬ್ಬಿರ್ತಾವೆ ನೋಡಿರಿ. ಅಂದ್ರೆ ಅಷ್ಟು ಸಾಫ್ಟಾಗಿ ಮಲ್ಲಿಗೆ ಹೂವಿನಕ್ಕಿಂತ ಸಾಫ್ಟಾಗಿ ಗಾರ್ಗಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ. ಇದಕ್ಕೇನು ನಾವು ಸೋಡಾ ಅದು ಏನೂ ಯೂಸ್ ಮಾಡಿಲ್ಲ. ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಚೆನ್ನಾಗಿ ನಾವು ನಾದ್ಕೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಾಗತೈತಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದೈತಂತ. ಅದೆಷ್ಟು ಸಾಫ್ಟಾಗಿ ಚಂದ ನಾದ್ಕೋತೀವಿ ನೋಡಿರಿ. ಅಷ್ಟು ಚೆನ್ನಾಗಿ ಬುರು ಅಂತ ಉಬ್ಬಿ ಬರ್ತಾವೆ ನೋಡಿರಿ. ಎಣ್ಣೆ ಒಳಗೆ ಹಾಕಿದ ತಕ್ಷಣ ಅಷ್ಟು ನಿಮ್ಗೆ ಗೊತ್ತಾಗತ್ತೆ ಎಣ್ಣೆ ಒಳಗೆ ಕರಿಬೇಕಾದಾಗ. ನೋಡಿರಿ ಈ ರೀತಿ ನಾನು ಚಂದಗ ನಾದಿ ಹಿಂಗೆ ಹೊಸದು ಬೇಕಾದ್ರೆ ಇಟ್ಕೊಂಡ್ಬಿಡ್ತೀನಂತ. ಈ ರೀತಿ ಹಿಂಗೆ ಇಟ್ಕೊಂಡ್ವಿ ಅಂತಂದ್ರೆ ತೋರಿಸ್ತೇನೆ ನೋಡಿರಿ ನಿಮ್ಗೆ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದೈತಿ. ಸ್ವಲ್ಪನೂ ಗಂಟಿಲ್ಲ ಏನಿಲ್ಲ. ಈ ರೀತಿ ನೀವು ಯಾರು ಫಸ್ಟ್ ಟೈಮ್ ಗಾರ್ಗಿ ಮಾಡ್ತಿರ್ತಿರಲ್ಲ ನಾ ತೋರಿಸಿದಂಥ ಅಳತಿ ಒಳಗೆ ನೀವು ಮಾಡಿದ್ರಿ ಅಂತಂದ್ರೆ ಪರ್ಫೆಕ್ಟ್ ಆದಂಥ ನಿಮ್ಮ ಗಾರ್ಗಿ ರೆಡಿ ಆಗುತ್ತೆ ಅದು ನೋಡಿರಿ ನಿಮ್ಗೆ. ನೋಡತ್ತಿರಲ್ಲ ಈ ರೀತಿ ಒಂದು ಸಣ್ಣಗೆ ಉಳ್ಳಿಗಳನ್ನ ಮಾಡಿ ಇಟ್ಕೊಳ್ಳಾಕತ್ತೀನಿ. ಈ ರೀತಿ ಈ ಸೈಜಿಗೆ ನಾವು ಉಳ್ಳಿನ ತೊಗೊಂಡಿದ್ದೇವೆ ನೋಡಿರಿ. ಪ್ರತಿ ಒಂದು ಉಳ್ಳಿನೂ ಇದೇ ಸೈಜಿಗೆ ಇರಲಿ. ನಿಮ್ಗೇನಾದರೂ ದೊಡ್ಡದಾಗಿ ಬೇಕಿತ್ತಂತಂದ್ರೆ ನೀವು ಸ್ವಲ್ಪ ಉಳ್ಳಿನ ಸ್ವಲ್ಪ ಜಾಸ್ತಿ ಹಿಡ್ಕೋಬೋದು. ನೋಡಿರಿ ಈ ರೀತಿ ಅಂಗೈ ಒಳಗೆ ಹಿಂಗೆ ತಟ್ಕೊಳಕತ್ತೀನಿ. ಈ ರೀತಿ ಇಷ್ಟು ತಟ್ಕೊಂಡ್ಬಿಟ್ಟು ಹಿಂಗೆ ರೌಂಡ್ ಶೇಪಾಗಿ ಹಿಂಗೆ ಬರಬೇಕು ನೋಡಿರಿ. ಈ ರೀತಿ ಹಿಂಗೆ ಮಾಡಿಕೊಂಡು ನಾನು ಪ್ಲೇಟಲ್ಲಿ ಇಟ್ಕೊಂಡು ಬಿಡ್ತೀನಂತ. ನೋಡಕತ್ತಿರಲ್ಲ ಈ ರೀತಿ ಹಿಂಗೆ ನಾವು ಒಂದೊಂದಾಗಿ ಹಿಂಗೆ ತಟ್ಟಿ ಒಂದು ಪ್ಲೇಟಿಗೆ ನಾನು ಒಂದು 5ರಿಂದ 10 ಜಾಸ್ತಿನ ಮಾಡಿ ಇಟ್ಕೊಂಡ್ಬಿಡ್ತೀನಂತ. ಅಂದರೆ ನಮಗೆ ಕರಿಯಾಕ ಅನುಕೂಲ ಆಗುತ್ತೆ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದರೂ ಹಬ್ಬದೊಳಗಾಯಿತು ಹಿಂಗೆ ಯಾವಾಗ ಬೇಕಾದಾಗಾಯಿತು ಈ ಗಾರ್ಗಿ ರೆಡಿ ಇರುತ್ತೆ ಮನೆ ಒಳಗಡೆ. ಎಲ್ಲರೂ ಮನೆಯಲ್ಲೂ ಗಾರ್ಗಿ ಇರುತ್ತೆ. ನಾನು ಇವತ್ತಿನ ದಿನ ನಿಮ್ಗೆ ಯಾರಿಗೇನು ಬರೋಂಗಿಲ್ಲ ನೋಡಿರಿ. ಗಾರ್ಗಿ ಮಾಡೋಕ್ಕೆ ಅಂದ್ರೆ ಗಂಟಾಗತ್ತೆ ಅಂತನೋರಾಗಿದ್ರೆ ಅವ್ರಿಗಂತನ ನಾನು ತುಂಬ ಸಿಂಪಲ್ಲಾಗಿ ಅಳತಿ ಒಳಗೆ ನಿಮ್ಗೆ ಪರ್ಫೆಕ್ಟ್ ಆದಂಥ ಗಾರ್ಗಿ ಮಾಡೋದು ತೋರಿಸ್ಕೊಡಕತ್ತೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಈ ರೀತಿ ಹಿಂಗೆ ಅದು ಕೈಯಿಂದ ಹಿಂಗೆ ತಟ್ಟಿ ಕ್ಯಾರೆ ಇಟ್ಕೊಂಡು ಬಿಡ್ತೀನಂತ. ನೋಡಿದ್ರಲ್ಲ ಇವಾಗ ಇದಿಷ್ಟು ತಟ್ಟಿ ಇಟ್ಕೊಂಡಿದ್ದೀನಂತ. ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಗಸಗಸಿನ ತೊಗೊಂಡಿದ್ದೀನಿ. ಈ ರೀತಿ ಹಿಂಗೆ ಮೇಲ್ಗಡೆ ಒಂದು ಸ್ವಲ್ಪ ಹಚ್ಚೋನಂತ. ತುಂಬ ಚೆನ್ನಾಗಿ ಅನ್ಸುತ್ತೆ ಗಸಗಸೆ ಹಚ್ಚೋದ್ರಿಂದ. ನೋಡೋಕ್ಕೂ ತುಂಬ ಚೆನ್ನಾಗಿ ಅನ್ಸುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಪ್ರತಿಯೊಂದು ಗಾರ್ಗಿಗೂ ಹಿಂಗೆ ಮೇಲ್ಗಡೆ ಹಿಂಗೆ ಸ್ವಲ್ಪ ಗಸಗಸೆನ ಹಚ್ಚಿ ಇಟ್ಕೊಂಡ್ಬಿಡೋಣಂತ. ಇದನ್ನೇನು ಜಾಸ್ತಿ ಹೊತ್ತೇನು ಇಡುವಂಥ ಅವಶ್ಯಕತೆ ಏನಿಲ್ಲ ರೀ. ಮಾಡ್ದಂಗೆ ನೀವು ಎಣ್ಣೆ ಒಳಗಡೆ ಕರ್ಕೋಬೋದು. ನಾನು ಕರಿಯೋಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತಂದ್ಬಿಟ್ಟು ನಾನು ಈ ರೀತಿ ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಈ ಕಡೆ ಬಿಸಿ ಆಗೈತಿ, ಎಣ್ಣೆ ಒಳಗಡೆ ಹಾಕೋತೀನಂತ. ನೋಡಕತ್ತಿರಲ್ಲ ಈ ರೀತಿ ಎಣ್ಣೆ ಒಳಗಡೆ ಒಂದೊಂದಾಗಿ ಹಿಂಗೆ ಹಾಕ್ಕೊಂಡ್ಬಿಟ್ಟು ಒಂದು ಸೌಟಿಂದ ನಾವು ಹಿಂಗೆ ರೀತಿ ಎಣ್ಣಿನ ಮೇಲ್ಗಡೆ ಹಿಂಗೆ ಚಿಪ್ಪರಿಸ್ತಾ ಇದ್ರೆ ಹಿಂಗೆ ಚಿಮುಕ್ತಾ ಇದ್ರೆ ಗಾರ್ಗಿ ಹಿಂಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದಕ್ಕೆ ನಾವೇನು ಸೋಡಾ ಅದು ಏನೂ ಹಾಕಿಲ್ಲ ನೋಡಿರಿ. ಸೋಡಾ ಅದು ಏನು ಹಾಕಲ್ದೂ ಕೂಡ ಗಾರ್ಗಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ಎಷ್ಟು ಸಾಫ್ಟಾಗಿ ಉಬ್ಬಿರುತ್ತಲ್ರಿ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿಕೊಂಡು ಬರ್ತಾ ನೋಡಿರಿ. ನೋಡಿದ್ರಲ್ಲ
ಪ್ರತಿ ಒಂದು ಗಾರಿಗೂ ಕೂಡ ತುಂಬ ಚೆನ್ನಾಗಿ ಉಬ್ಕೊಂಡು ಬಂದಿತ್ತು. ಸ್ವೀಟ್ ಅಂತೂ ಬೆಲ್ಲ ಅಂತೂ ಪರ್ಫೆಕ್ಟ್ ಆಗೈತೆ ನೋಡಿರಿ. 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ಬೆಲ್ಲ ಸಾಕಾಗತ್ತೆ. ಸೊ ಇದು ನೋಡಿರಿ, ಇನ್ನೂ ಒಂದು ಕೂಡ ಕರೆದು ತೋರಿಸ್ತೀನಂತ ಎಣ್ಣೆ ಒಳಗಡೆ. ಸೊ ಈ ಪ್ರತಿ ಒಂದು ಗಾರಿಗೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ. ಹಾಗೆ ಕೂಡ ನೀವು ಬೇಗನೂ ಮಾಡ್ಕೋಬೋದು ನೋಡಿರಿ. ಯಾರಾದರೂ ಮನೆಗೆ ನೆಂಟರು ಅಥವಾ ಯಾರು ಬಂದರೂ ಕೂಡ ಸ್ವೀಟ್ ಏನು ಮಾಡೋದಪ್ಪ ಅಂತಂದರೆ ಈ ರೀತಿ ತಟ್ಟಂತ ಮಾಡ್ಕೊಂಡು ಪಟ್ಟಂತ ಕೊಡ್ಬೋದು ನೋಡಿರಿ. ಅಷ್ಟು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತೋರಿಸ್ಕೊಟ್ಟೇನಂತ. ಸೊ ನೋಡಿರಿ, ಇವಾಗ ಅಷ್ಟೂ ಎಣ್ಣೆನ ಬಸಕೋಕಾರ ಒಂದು ಪ್ಲೇಟಿಗೆ ನಾನು ತಗೊಳ್ತೀನಂತ. ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಕಾಣಕತ್ತಾವು, ಎಷ್ಟು ಚೆನ್ನಾಗಿ ಕಲರ್ ಬಂದವು. ಸೊ ನೋಡಿರಿ, ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಂತ. ನೋಡಕತ್ತಿರ ಎಷ್ಟು ಚಂದ ಅದಲ್ಲ, ಹಂಗೆ ಬಾಯಲ್ಲಿಟ್ಟರೆ ಕರಗ್ತಾ ನೋಡಿರಿ ಈ ಗಾರಿಗೆ, ಬೆಲ್ಲದ ಗಾರಿಗೆ. ಹಾಗೆ ಕೂಡ ಈ ಹಣ್ಣಿಂದು ಗಾರಿಗೂ ಮಾಡಿ ತೋರಿಸ್ತೀನಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಗಾರಿಗೂ ಮಾಡಿ ಹಾಕ್ತೀನಂತ. ಸೊ ಯಾರಿಗೆಲ್ಲ ಕುಂಬಳಕಾಯಿ ಗಾರಿಗೆ ಬೇಕಂತ ನನಗೆ ಕಮೆಂಟ್ ಮಾಡಿರಿ. ಸೊ ನಾನು ನಿಮ್ಗೆ ಯಾವ ಥರ ನಿಮ್ಗೆ ಸ್ವೀಟ್ ಬೇಕಲ್ಲ, ಸೊ ಆ ರೀತಿ ನಾನು ನಿಮ್ಗೆ ಸ್ವೀಟ್ ಆಯಿತು, ಖಾರ ಆಯಿತು, ಎಲ್ಲನೂ ನಾನು ನಿಮ್ಗೆ ಮಾಡಿ ತೋರಿಸ್ತೀನಂತ. ಸೊ ನೋಡಿದ್ರಲ್ಲ, ಇವತ್ತಿನ ದಿನ ನಾನು ನಿಮ್ಗೆ ಅಗದಿ ಸಾಫ್ಟ್ ಆದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಗಾರಿನ ಮಾಡಿ ತೋರಿಸಿನಂತ. ಸೊ ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದವು, ಹಂಗೆ ಪದರ್ ಲೇಯರ್ ಆಗಿನೂ ಕೂಡ ಬಂದವು. ಬಾಯಲ್ಲಿಟ್ಟರೆ ಕರಗ್ತಾ ನೋಡಿರಿ ಗಾರಿಗೆ. ಸೊ ಹಂಗೆ ಯಾರೆಲ್ಲ ನೋಡಕತ್ತೀರಿ ನಮ್ಮ ಚಾನಲ್ನ, ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.